ಘಟಿಸಿದೆ. ಈ ವಿಸ್ಮಯವೇ ಮರುಭೂಮಿಯಿಂದ ಚಿಮ್ಮಿದ ಈ ಜಲ ಪ್ರವಾಹ. ಗೋರ್ಗೆರೆತ ಇದು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಉಕ್ಕುತ್ತಿರುವ ನೀರಿನ ಗೋರ್ಗೆರೆತ. ರಾಜಸ್ಥಾನದ ಮರುಭೂಮಿಯ ಜನ ಕುಡಿಯಲು ಹನಿ ನೀರಿಗಾಗಿ ಪರದಾಡ್ತಾರೆ. ಆದರೆ ಇದೇ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿ ನೀರಿನ ಮಹಾ ಖಜಾನೆಯೇ ಉಕ್ಕಿದೆ. ಮರುಭೂಮಿಯ ಆಳದಿಂದ ನೀರಿನ ಮಹಾ ಕಾರಂಜಿಯೇ ಹೊರಹೊಮ್ಮಿದೆ. ಜೈಸಲ್ಮೇರ್ ಜಿಲ್ಲೆಯ ಮೋಹನಗಢ ಪಟ್ಟಣದ ಬಳಿ ನಂದು ಮೊಬೈಲ್ ಕಣಲೆ ನಂದದು ಬೋರ್ವೆಲ್ ಸುಮಾರು 850 ಅಡಿ ಆಳಕ್ಕೆ ಹೋಗುತ್ತದೆ. ಬೋರ್ವೆಲ್ನಿಂದ ಮಾಯದಂತ ಪ್ರವಾಹವೇ ಉಕ್ಕಿದೆ. अचानक ही कोई विस्फोट हुआ और पानी समाने लगने लगे ऊपर और वो पानी कम से कम 50-60 फुट आने लगा उसके ನೋಡಿ, ಭೂಗರ್ಭದಿಂದ ಅಚ್ಚರಿಯ ರೀತಿಯಲ್ಲಿ ಚಿಮ್ಮಿದ ನೀರಿನ ರಾಶಿ ಇಡೀ ಹೊಲವನ್ನೇ ಮುಳುಗಿಸಿದೆ. ಹೊಲದಲ್ಲಿದ್ದ ಈ ಮನೆಯ ಮುಳುಗಿದೆ. ಮರುಭೂಮಿಯಲ್ಲಿ ಏಕಾಏಕಿ ಪ್ರವಾಹ ಸೃಷ್ಟಿಯಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಬಾಂಬ್ ರೀತಿ ಸ್ಫೋಟಿಸಿ ಹೊರನುಗ್ಗಿದ ನೀರು ಇಲ್ಲಿ ದೊಡ್ಡ ಗಂಧಕವನ್ನ ನಿರ್ಮಿಸಿದೆ. ಬೋರ್ವೆಲ್ ಕೊರೆಯಲು ಬಂದಿದ್ದ 22 ಟನ್ ತೂಕದ ಯಂತ್ರ ಟ್ರಕ್ ಸಮೇತ ಈ ಗಂಧಕದಲ್ಲೇ ಕುಸಿದಿದೆ. ಕೊಳವೆ ಬಾವಿ ಕೊರೆಯುವಾಗ ಸ್ಥಳದಲ್ಲಿದ್ದ ಜನ ಜೀವ ಉಳಿದ್ರೆ ಸಾಕಪ್ಪ ಅಂತ ದಿಕ್ಕಾಪಾಲಾಗಿ ಓಡಿದ್ದಾರೆ. जान बचाई सबको है दूर नहीं कि भैया सब दूर हो जाओ तो जान बचाएगी सब कुछ बढ़िया होगा. ಹೀಗೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಕೊಳವೆ ಬಾವಿಯೊಂದರಿಂದ ಏಕಾಏಕಿ ಚಿಮ್ಮಿದ ನೀರು ದೇಶದಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಆ ಸಂಚಲನಕ್ಕೆ ಕಾರಣ ಸಹಸ್ರಾರು ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಸರಸ್ವತಿ ನದಿಯೇ ಪ್ರತ್ಯಕ್ಷವಾಯ್ತಾ ಅನ್ನೋ ಚರ್ಚೆ. ಹೌದು, ರಾಜಸ್ಥಾನದ ಮರುಭೂಮಿಯಿಂದ ನೀರು ಚಿಮ್ಮುತ್ತಲೇ ಸರಸ್ವತಿ ನದಿಯೇ ಪ್ರತ್ಯಕ್ಷವಾಯ್ತಾ ಅನ್ನೋ ಸಂಚಲನ ಸೃಷ್ಟಿಯಾಗಿದೆ. ಅದೆಷ್ಟೋ ಜನ ಇದು ಭೂಗರ್ಭದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದ ಸರಸ್ವತಿ ನದಿಯ ನೀರು. ಏಕಶ್ಚಿತ್ ಒಂದು ಕೊಳವೆ ಬಾವಿಯಿಂದ ಇಷ್ಟೊಂದು ಪ್ರಮಾಣದ ನೀರು ಹೊರ ಬರ್ತಿದೆ ಅಂದ್ರೆ ಇದು ಸರಸ್ವತಿ ನದಿಯೇ ಇರಬೇಕು ಎನ್ನುತ್ತಿದ್ದಾರೆ. ಈ ಸಂಚಲನಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂತೆ ಜೈಸಲ್ಮೇರ್ನ ಭೂ ಜಲವಿಜ್ಞಾನಿ ನಾರಾಯಣ ದಾಸ್ ಈ ನೀರು 60 ಲಕ್ಷ ವರ್ಷ ಹಿಂದಿನದ್ದು ಎಂದು ಬಿಟ್ಟಿದ್ದಾರೆ. जहाँ तक सरस्वती नदी के अनुसंधान की बात है या दूसरी जो बात है, क्योंकि पानी काफी पुराना है. अगर पर्सी सैंडस्टोन की बात करें तो ये लगभग 60 लाख और 60 मिलियन ईयर्स पहले की इसका जमा हुआ है. ರಾಜಸ್ಥಾನ ಮರುಭೂಮಿಯಲ್ಲಿ ಚಿಮ್ಮಿದ 60 ಲಕ್ಷ ವರ್ಷ ಪುರಾತನ ನೀರು. ಪುರಾಣದಲ್ಲಿರುವ ಸರಸ್ವತಿ ನದಿಗೆ ಪ್ರತ್ಯಕ್ಷ ವಿಜ್ಞಾನಿಗಳು ಹೇಳಿದ್ದೇನು? ಸರಸ್ವತಿ ನದಿ ಪ್ರತ್ಯಕ್ಷ. ವೇದ ಪುರಾಣಗಳಲ್ಲಿರುವ ಪುಣ್ಯ ಪವಿತ್ರ ಸರಸ್ವತಿ ನದಿ ಪ್ರತ್ಯಕ್ಷ. ಗಂಗೆ ಮತ್ತು ಯಮುನೆಗಿಂತ ಪವಿತ್ರವಾದ ಸರಸ್ವತಿ ನದಿ ಪ್ರತ್ಯಕ್ಷ. ಗುಪ್ತಗಾಮಿನಿಯಂತೆ ಭೂಮಿಯಾಳದಲ್ಲಿ ಹರಿಯುತ್ತಿದ್ದ ಸರಸ್ವತಿ ನದಿ ಪ್ರತ್ಯಕ್ಷ. ಇವು ಸದ್ಯ ದೇಶದಾದ್ಯಂತ ದೊಡ್ಡ ಸಂಚಲನ ಮತ್ತು ಕುತೂಹಲ ಸೃಷ್ಟಿಸಿದ ಮಾತುಗಳು. ರಾಜಸ್ಥಾನದ ಮರುಭೂಮಿಯಲ್ಲಿ ಅಪಾರ ಪ್ರಮಾಣದ ನೀರು ಉಕ್ಕುತ್ತಲೇ ಜನ ಸರಸ್ವತಿ ನದಿ ಪ್ರತ್ಯಕ್ಷವಾಯಿತು ಅಂತ ಮಾತಾಡಿಕೊಳ್ತಿದ್ದಾರೆ. ಇಷ್ಟು ದಿನ ಭೂಮಿಯೊಳಗಡೆ ಹರಿಯುತ್ತಿದ್ದ ನದಿ ಈಗ ಮೇಲೆ ಬಂದು ನೋಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಹಾಗಾದ್ರೆ ಇದು ನಿಜಕ್ಕೂ ಸರಸ್ವತಿ ನದಿಯ ನೀರ? ನಿಜಕ್ಕೂ ಸರಸ್ವತಿ ನದಿ ಭೂಗರ್ಭದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತಿದೆಯಾ? ಬರೋಬ್ಬರಿ 60 ಲಕ್ಷ ವರ್ಷ ಪುರಾತನ ನೀರು ಈಗ ಏಕಾಏಕಿ ಹೊರಗಡೆ ಚಿಮ್ಮಿದ ಹೇಗೆ ಅನ್ನೋ ರಹಸ್ಯವನ್ನೇ ನೋಡೋಣ. ಅದಕ್ಕೂ ಮೊದಲು ಸರಸ್ವತಿ ನದಿ ಎಲ್ಲಿತ್ತು, ಹೇಗಿತ್ತು? ಪುರಾಣದಲ್ಲಿರುವ ಸರಸ್ವತಿ ನದಿ ಏಕಾಏಕಿ ಭೂಮಿಯಿಂದ ಕಣ್ಮರೆಯಾಗಿದ್ದೇಕೆ ಅನ್ನೋ ರೋಚಕ ರಹಸ್ಯವನ್ನ ನೀವು ನೋಡ್ಲೇಬೇಕು. ಯಾಕಂದ್ರೆ ಸರಸ್ವತಿ ನದಿಯ ಸತ್ಯ ತಿಳಿದ್ರೇನೆ ಈಗ ಸರಸ್ವತಿ ನದಿ ಪ್ರತ್ಯಕ್ಷವಾಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ.
ಹೀಗಾಗಿ ಮೈ ನವಿರೇಳಿಸುವ ಸರಸ್ವತಿ ನದಿಯ ರಣರೋಚಕ ರಹಸ್ಯವನ್ನೇ ಎಳೆಯಾಗಿ ಬಿಚ್ಚಿಡ್ತೀವಿ. ಗಮನವಿಟ್ಟು ನೋಡ್ತಾ ಹೋಗಿ. ಋಗ್ವೇದ ಕುರುಕ್ಷೇತ್ರ ಯುದ್ಧ ಹೀಗಿದೆ ಸರಸ್ವತಿ ನದಿ ಬಗ್ಗೆ ಪುರಾಣ ಕಥೆ. ಸಾಟಿ ಇಲ್ಲದ ಸರಸ್ವತಿ ನದಿ. 4 ವೇದಗಳಲ್ಲೇ ಅತಿ ಪುರಾತನವಾದ ಋಗ್ವೇದ ಸರಸ್ವತಿ ನದಿಯನ್ನ ಸಾಟಿ ಇಲ್ಲದ ನದಿ ಅಂತ ಬಣ್ಣಿಸುತ್ತೆ. ಸರಸ್ವತಿ ನದಿಯಂತ ಮತ್ತೊಂದು ನದಿ ಈ ಭೂಮಿ ಮೇಲೆಯೇ ಇರಲಿಲ್ಲ ಎನ್ನುತ್ತೆ. ಸರಸ್ವತಿ ನದಿಯ ಅಲೆಗಳು ಪರ್ವತಗಳ ತುದಿಯಂತೆ ಕಾಣಿಸುತ್ತಿದ್ವು ಅನ್ನೋ ವರ್ಣನೆಯು ವೇದಗಳಲ್ಲಿದೆ. ಋಗ್ವೇದದಲ್ಲಿ ಸುಮಾರು 80 ಬಾರಿ ಸರಸ್ವತಿ ನದಿಯ ಉಲ್ಲೇಖವಿದೆ. ಸರಸ್ವತಿ ನದಿ ಅಷ್ಟೇ ಅಲ್ಲ, ವೇದಗಳಲ್ಲಿ ಒಟ್ಟು 7 ನದಿಗಳ ಉಲ್ಲೇಖವಿದೆ. ಋಗ್ವೇದ ಭಾರತವನ್ನ ಸಪ್ತ ಸಿಂಧು ಎಂದು ಕರೆಯುತ್ತೆ, ಅಂದ್ರೆ 7 ನದಿಗಳ ನಾಡು ಎನ್ನುತ್ತೆ. ವೇದಗಳಲ್ಲಿನ ಉಲ್ಲೇಖದಂತೆ ಭರತ ಖಂಡದ ಉತ್ತರದಲ್ಲಿ ಸಿಂಧು ನದಿ ಇದೆ. ವೇದಗಳಲ್ಲಿ ಬರೋ ವಿತಸ್ತಾ ನದಿ ಈಗಿನ ಝಲಂ, ಅಸ್ಕಿನಿ ನದಿ ಈಗಿನ ಚಿನಾಬ್, ಪರಶುಣಿ ನದಿ ಈಗಿನ ರಾವಿ, ವಿಪಾಸಾ ನದಿ ಈಗಿನ ಬಿಯಾಸ್, ಸತದ್ರ ನದಿ ಈಗಿನ ಸತ್ಲೆ. ವೇದಗಳಲ್ಲಿ ಉಲ್ಲೇಖವಾಗಿರೋ ಈ ನದಿಗಳು ಈಗಲೂ ಇವೆ. ಆದರೆ ಋಗ್ವೇದದಲ್ಲಿ ಪ್ರತಿ 80 ಬಾರಿ ಉಲ್ಲೇಖವಾಗಿರೋ ಸರಸ್ವತಿ ನದಿ ಮಾತ್ರ ಕಣ್ಮರೆಯಾಗಿದೆ. ಸಪ್ತ ಸಿಂಧುಗಳ ಪೈಕಿ ಪ್ರಮುಖ ನದಿಯಾದ ಸರಸ್ವತಿ ನದಿ ಈಗ ಇಲ್ವೇ ಇಲ್ಲ. ಹಾಗಾದ್ರೆ ಸರಸ್ವತಿ ನದಿ ಎಲ್ಲಿ ಹೋಯ್ತು? ಪಾಂಡವರು ಮತ್ತು ಕೌರವರ ನಡುವಿನ ಕುರುಕ್ಷೇತ್ರ ಯುದ್ಧ ಸರಸ್ವತಿ ನದಿಯ ದಂಡೆ ಮೇಲೆ ನಡೆದಿತ್ತು ಅಂತ ಮಹಾಭಾರತ ಹೇಳುತ್ತೆ. ಪರಶುರಾಮ ಭೂಮಿಯಲ್ಲಿರುವ ಪಾಪಿಗಳನ್ನ ಕೊಂದ ಬಳಿಕ ಸರಸ್ವತಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡ್ದ ಅಂತ ಮಹಾಭಾರತ ಹೇಳುತ್ತೆ. ಕುರುಕ್ಷೇತ್ರ ಯುದ್ಧ ಗೆದ್ದು ಸ್ವರ್ಗಕ್ಕೆ ಹೋಗುವಾಗ ಪಾಂಡವರ ಹಾದಿಯಲ್ಲಿ ಸರಸ್ವತಿ ನದಿ ಇದ್ದವು. ಬಲಭೀಮ ಸರಸ್ವತಿ ನದಿಗೆ ದಾರಿ ಮಾಡಿಕೊಡುವಂತೆ ಮನವಿ ಮಾಡ್ತಾನೆ. ಆದ್ರೆ ಭೀಮನ ಮನವಿಯನ್ನ ಸರಸ್ವತಿ ನದಿ ಪುರಸ್ಕರಿಸಿಲ್ಲ, ದಾರಿ ಮಾಡಿಕೊಡಲ್ಲ. ಹೀಗಾಗಿ ಭೀಮ ನದಿಯಲ್ಲಿ ದೊಡ್ಡ ಬಂಡೆಯೊಂದ ಎಸೆಯುತ್ತಾನೆ. ದ್ರೌಪದಿ ಆ ಬಂಡೆಯ ಮೂಲಕ ನದಿ ದಾಟುತ್ತಾರೆ. ನಂತರ ಸ್ವರ್ಗಕ್ಕೆ ಏರ್ತಾರೆ ಅಂತ ಮಹಾಭಾರತ ಅನ್ನೋ ಮಹಾಕಾವ್ಯ ಹೇಳುತ್ತೆ. ಪುರಾಣಗಳಲ್ಲಿ ಸರಸ್ವತಿ ನದಿ ಬತ್ತಿ ಹೋಗುವ ಉಲ್ಲೇಖವೂ ಇದೆ. ಬದ್ರಿನಾಥ ಧಾಮದ ಬಳಿ ಸರಸ್ವತಿ ನದಿ ದಡದಲ್ಲಿ ವೇದವ್ಯಾಸರು ಮಹಾಭಾರತವನ್ನ ರಚಿಸುತ್ತಿದ್ರು. ಆಗ ಸರಸ್ವತಿ ನದಿ ಆರ್ಭಟಿಸುತ್ತಿದ್ದರಿಂದ ವೇದವ್ಯಾಸರ ಮಾತುಗಳು ಗಣೇಶನಿಗೆ ಸರಿಯಾಗಿ ಕೇಳುತ್ತಾ ಇರಲಿಲ್ಲ. ಇದರಿಂದ ಸರಸ್ವತಿ ನದಿಯ ಮೇಲೆ ಕೋಪಗೊಂಡ ವೇದವ್ಯಾಸರು ಸರಸ್ವತಿ ನದಿಗೆ ಶಾಪ ನೀಡಿದ್ರು. ಶಾಪದ ಫಲವಾಗಿ ಸರಸ್ವತಿ ನದಿ ಭೂ ಸಮಾಧಿಯಾಯಿತು ಅನ್ನೋ ಪುರಾಣ ಕಥೆಯೂ ಇದೆ. ಹೀಗೆ ಸರಸ್ವತಿ ನದಿ ಹಿಂದೂ ಧರ್ಮದ ಪುರಾಣ ಪುಣ್ಯ ಕಥೆಗಳಲ್ಲಿ ಬೆರೆತು ಹೋಗಿದೆ. ಸರಸ್ವತಿ ವಿದ್ಯೆಯ ದೇವತೆ ಅನ್ನೋ ನಂಬಿಕೆಯೂ ಇದೆ. ಆದ್ರೆ ಸರಸ್ವತಿ ನದಿ ಮಾತ್ರ ಕಣ್ಮರೆಯಾಗಿದೆ. ಕೆಲವರು ಸರಸ್ವತಿ ನದಿ ಭೂಮಿಯ ಆಳದಲ್ಲಿ ಹರಿದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಬಳಿ ಗಂಗಾ ನದಿಯನ್ನ ಕೂಡುತ್ತೆ ಅಂತಾರೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿ ಮತ್ತು ಯಮುನಾ ನದಿಗಳ ಸಂಗಮವಾಗುತ್ತೆ. ಇಲ್ಲಿಯೇ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಗಂಗೆಯನ್ನ ಸೇರುತ್ತೆ. ಹೀಗಾಗಿಯೇ ಇದನ್ನ ತ್ರಿವೇಣಿ ಸಂಗಮ ಅಂತಾರೆ ಅನ್ನೋ ನಂಬಿಕೆಗಳಿವೆ. ಆದ್ರೆ ಐಐಟಿ ಖರಗ್ಪುರದ ಜಿಯಾಲಜಿ ಮತ್ತು ಜಿಯೋಫಿಸಿಕ್ಸ್ ವಿಷಯದ ಪ್ರೊಫೆಸರ್ ಅನಿತ್ಯ ಸರ್ಕಾರ್ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಸರಸ್ವತಿ